వందో ఒక వెయ్యో ఒక లక్షో మెరుపులు మీదికి దూకినాయా ఏందే నీ మాయా ఉందో అటు పక్కో ఇటు దిక్కో చిలిపిగ తీగలు మోగినాయా పోయిందే సోయా ఇట్లాంటివన్నీ అలవాటే లేదే అట్లాంటి నాకి తడబాటసలేందే గుండె తడగుండే విడిగుండే చడిసిందే నిన్ను చదపడమని తెగ పిలిచినదే కమ్మ కమ్మ కళావతి నువ్వే గతి నువ్వే గతి కమ్మ కమ్మ కళావతి నువ్వు లేకుంటే అధోగతి వందో ఒక వెయ్యో ఒక లక్షో మెరుపులు మీదికి దూకినాయా ఏందే నీ మాయా గెలికావే అన్నం మానేసి నిన్నే చూసేలా దుర్మార్గంగా సొగసుని విసిరావే నిద్ర మానేసి నిన్నే తలచేలా రంగా ఘోరంగా నా కలలని కదిపావే దొంగ అందంగా నా పొగరుని దోచావే చించి అతికించి ఇరికించి వదిలించి నా బతుకుని చెడగొడితివి కదవే కళ్ళాగి కళావతి కల్లోలమైందే నాగతి కురులావి కళావతి కుళ్ళ బొడిసింది చాలుతి కమ్మ కమ్మ కళావతి నువ్వే గతే నువ్వే గతి కమ్మ కమ్మ కళావతి నువ్వు లేకుంటే అధోగతి ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ
ನಾನು ದೂರ ಆದರೂ ಎಲ್ಲೇ ಈ ಕ್ಷಣದಲ್ಲಿ ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆಯೂ ಇರಲಿ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ನಮ್ಮೆಲ್ಲರಿಗೆ ತುಂಬ ಸಂತೋಷದ ದಿನ. ನಮ್ಮ ಮಿತ್ರರು, ನಮ್ಮ ಸಹೋದರ ಸುರೇಶ್, ಸಹೋದರಿ ಅನಿತಾ ಇವರು ದೇವರ ಸಮ್ಮುಖದಲ್ಲಿ ಒಬ್ಬರನ್ನೊಬ್ಬರು ಅವರು ಮನಸ್ಪೂರ್ವಕವಾಗಿ ಅಂಗೀಕರಿಸಿ ವಿವಾಹವೆಂಬ ಬಂಧನದಲ್ಲಿ ಐಕ್ಯವಾಗುತ್ತಾರೆ. ಹೋಮವಾಗಲಿ, ಅವರ ಬಾಂಧವ್ಯ ದೃಢವಾಗಲಿ ಆಶೀರ್ವಾದ ಮಾಡುವುದಕ್ಕೆ ಇಲ್ಲಿಗೆ ಬಂದಿರುತ್ತೇವೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವರ ಮುಂದೆ ಎಷ್ಟೋ ತಪ್ಪುಗಳನ್ನು ಮಾಡನೊಬ್ಬರು ಪ್ರೀತಿಸಬೇಕೆಂದು ನೀವು ಹೇಳಿದ್ದೀರಿ. ಒಬ್ಬರನ್ನೊಬ್ಬರು ಪ್ರೀತಿಸದೇ ಇದ್ದ ತಪ್ಪಿಗಾಗಿ ನಿಮ್ಮ ಕ್ಷಮೆಯನ್ನು ಬೇಡುತ್ತಾ ಇದ್ದೇವೆ ಎಂದು ನಾವೆಲ್ಲರೂ ಕೇಳಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು, ನಿಮ್ಮ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರಿಗೆ ಶಾಂತಿಯು ನಡೆಸಲಿ. ಸೃಷ್ಟಿಯ ರಚಿಸಿನಿ, ಮನುಷ್ಯನಿಗೆ ತೀನಿ. ಸೃಷ್ಟಿಯ ರಚಿಸಿನಿ, ಮನುಷ್ಯನಿಗೆ ನಿರುತವುನ. ಏಕೈಕ ದೇವರು ನೀ, ವಂದಿಪೆ ನಿರುತವುನ. ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ದೊಡ್ಡ ಚಿಕ್ಕ ಸಾಕುಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು, ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು, ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು, ಅವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದರು. ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹೀಗೆ ಬೈಗು ಬೆಳಕು ಆಗಿ 6ನೆಯ ದಿನ ಆಯಿತು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಕಾಶವು ಅಳಿದರು, ದೇವವಾಕ್ಯವು ಎಂದಿಗೂ ಅಳಿಯದು, ದೇವವಾಕ್ಯವು ಎಂದಿಗೂ ಅಳಿಯದು.
ಸಮರ್ಪಿಸಿದರು. ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದರು. ಅಂತೆಯೇ ನೀವು ಪ್ರೀತಿಯಿಂದ ಬಾಳಿರಿ. ಪುರುಷರೇ, ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಧರ್ಮಸಭೆ ಕಳಂಕ ಕಲ್ಮಶವಾಗಲಿ, ಸುಕ್ಕು ಬೊಕ್ಕೆಯಾಗಲಿ ಇಲ್ಲದ ಸೌಂದರ್ಯವತಿಯಾಗಿ ತಮಗೆ ಅರ್ಪಿಸಿಕೊಳ್ಳುವಂತೆ ಹೀಗೆ ಮಾಡಿದರು. ಹಾಗೆಯೇ ಪುರುಷನು ಸಹ ತನ್ನ ಶರೀರವನ್ನು ಪ್ರೀತಿಸುವಂತೆ ತನ್ನ ಪತ್ನಿಯನ್ನು ಪ್ರೀತಿಸಲಿ. ತನ್ನ ಪತ್ನಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುತ್ತಾನೆ. ಸ್ವತಃ ಶರೀರವನ್ನು ಯಾರು ಎಂದೂ ದ್ವೇಷಿಸುವುದಿಲ್ಲ, ಬದಲಿಗೆ ಅದನ್ನು ಪೋಷಿಸಿ ಪಾಲನೆ ಮಾಡುತ್ತಾನೆ. ಧರ್ಮಸಭೆಯನ್ನು ಸಹ ಕ್ರಿಸ್ತ ಯೇಸು ಹೀಗೆಯೇ ಕಾಪಾಡುತ್ತಾರೆ. ನಾವು ಆ ಸಭೆಯ ಅಂಗಗಳು. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಈ ಕಾರಣದಿಂದ ಪುರುಷನಾದವನು ತನ್ನ ತಂದೆ ತಾಯಿಯರನ್ನು ಬಿಟ್ಟು ತನ್ನ ಪತ್ನಿಯೊಡನೆ ಒಂದುಗೂಡುವನು ಮತ್ತು ಅವರಿಬ್ಬರು ಒಂದೇ ಶರೀರವಾಗಿರುವರು. ಈ ಗಹನವಾದ ರಹಸ್ಯವು ಯೇಸು ಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ ಎಂಬುದೇ ನನ್ನ ಅಭಿಪ್ರಾಯ. ಪ್ರಭುವಿನ ವಾಕ್ಯವಿದು. ಇವರಿಗೆ ಕೃತಜ್ಞತೆ ಸಲ್ಲಲಿ. ಫರಿಸಾಯರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೆಯ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಎಂದರು. ಗ್ರಂಥದಿಂದ ಒಂದು ಇಷ್ಟು ಶ್ಲೋಕಗಳನ್ನು ಓದಿದರು. ಆ ಶ್ಲೋಕಗಳು ಕನ್ನಡದಲ್ಲಿಯೇ ಇದ್ದವು. ಆ ಶ್ಲೋಕಗಳಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಈ ಕುರಿತು ಓದಿದಳು. ಪ್ರಿಯರೇ, ಈ ಪ್ರಪಂಚವನ್ನೆಲ್ಲ ಸರ್ವಕ್ಕೂ ಈಶ್ವರನು ಸರ್ವೇಶ್ವರನು ಸೃಷ್ಟಿ ಮಾಡುತ್ತಾ ಇದ್ದಾನೆ. ಹೇಗೆ ಸೃಷ್ಟಿ ಮಾಡುತ್ತಾ ಇದ್ದಾನೆ? ಒಂದು ಮಾತನ್ನು ಅವನು ನುಡಿಯುತ್ತಾನೆ, ಎಲ್ಲವೂ ಅಸ್ತಿತ್ವಕ್ಕೆ ಬರುತ್ತವೆ. ಬೆಳಕಾಗಲಿ ಎಂದಾಗ ಈಗ ಬೆಳಕು ಆಗುತ್ತೆ. ಹೀಗೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಕೊನೆಗೆ ಅವನು ಮನುಷ್ಯನನ್ನು ಸೃಷ್ಟಿ ಮಾಡುತ್ತಾನೆ. ನಾವು ಈ ರೀತಿಯಾದ ಸಮೂಹದ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಇಲ್ಲಿಗೆ ನೀವು ಬಂದಿದ್ದೀರಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾ ಸ್ನಾನೀಕರಿಸಿದ್ದಾರೆ. ಈಗ ಈ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಹಾಗೂ ಹೆಚ್ಚಾಗಿ ಪವಿತ್ರೀಕರಿಸಿ ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹದ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ. ಸುರೇಶ ಮತ್ತು ಅನಿತಾ ನಿಮ್ಮ ಸ್ವಂತ ಇಚ್ಛೆಯಿಂದ
ವಿವಾಹವಾಗಲು ನೀವು ಇಲ್ಲಿಗೆ ಬಂದಿರುವಿರೋ? ಹೌದು, ಬಂದಿದ್ದೇವೆ. ಹೌದು, ಬಂದಿದ್ದೇವೆ. ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವಿರೋ? ಹೌದು, ಗೌರವಿಸುತ್ತೇವೆ. ಹೌದು, ಗೌರವಿಸುತ್ತೇವೆ. ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲಹುವಿರೋ? ಹೌದು, ಸಲಹುತ್ತೇವೆ. ಹೌದು, ಸಲಹುತ್ತೇವೆ. ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸುವುದರಿಂದ ನಿಮ್ಮ ಬಲಗೈಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ನಾನು ಅನಿತಾ ಆದ ನಿನ್ನನ್ನು ನನ್ನ ಪತ್ನಿ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಅನಿತಾ ಆದ ನಾನು ಸುರೇಶ್ ಆದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕಳಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ವಿಚ್ಛೇದಿಸದಿರಲಿ. ಪಾಲಿಯನ್ನು ದೇವರು ಆಶೀರ್ವದಿಸಲಿ. ಒಂದುಗ ಅಣ್ಣ ಅಣ್ಣ ಇಲ್ಲೋಡ ತಾಳಿ ಹಿಡ್ಕೊಂಡಿದ್ದು ಅಂತ ಫ್ಲಾಶ್ ಫೋಟೋಗ್ರಫಿ ಯಾರಪ್ಪ ಹಿಂದೆ ಬಂದ್ಬಿಡ್ರಿ ಸಾಕು. ಗುಡ್ ಎಕ್ಸ್ಪ್ಲಾಸಾ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದಯಾಮಯ ದೇವರು ಈಗೋ ಈ ವಿವಾಹ ಬಂಧನವನ್ನು ಆಶೀರ್ವದಿಸಲಿ. ಈಗೋ ಯಾವಾಗಲೂ ದೇವರ ಆತ್ಮವು ಇವರಲ್ಲಿ ನೆಲೆಸಿದ್ದು ಈ ಬಂಧನದಲ್ಲಿ ಇವರನ್ನು ದೃಢಪಡಿಸಿ ಕಾಪಾಡಲಿ. ಈಗೋ ದಯಾಮಯ ದೇವರು ಯಾವಾಗಲೂ ಇವರ ಮಧ್ಯೆ ಇದ್ದು ಇವರನ್ನು ಸುಸ್ಥಿರಗೊಳಿಸಲಿ ಎಂದು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಹಾರೈಸ್ತಾ ಇದ್ದೇವೆ. ಅನಿತಾ ಇವರು ಧರಿಸಿಕೊಳ್ಳುತ್ತಾ ಇದ್ದಾರೆ. ಮಕ್ಕ ಕಾಣ್ಲಿ ಅವ್ರದ ಎರಡು ಕೈ ಆ ಕಡೆ ಮಾಡಿಬಿಡ. ಇದು ಹಿಂಗೆ ಇವರ ಪ್ರೀತಿಯ ಪ್ರಾಮಾಣಿಕತೆಯ ಗುರುತಾಗಿ ಈ ಮಾಂಗಲ್ಯವನ್ನು ಇವರು ಧರಿಸಿಕೊಳ್ಳುವಾಗ ತ್ರಯೇಕ ದೇವರು ಇವರನ್ನು ಮುನ್ನಡೆಸಲಿ ಎಂದು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಗಳಿಗೋಸ್ಕರ ಈಗ ನಾವು ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಸಭೆಗೂ ಇಡೀ ಜಗತ್ತಿಗೂ ವಿಶೇಷವಾಗಿ ಇಂದು ವಿವಾಹ ಬಂಧನದಲ್ಲಿ ಒಂದಾಗಿರುವ ಸುರೇಶ್ ಮತ್ತು ಅನಿತಾ
ಇವರಿಗೆ ಬೇಕಾದ ವರಗಳನ್ನು ದಯಾಮಯ ದೇವರು ನೀಡಲೆಂದು ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಂದು ಈ ವಿವಾಹ ಬಂಧನದಲ್ಲಿ ಒಂದಾಗಿ ಪ್ರೀತಿ ಹಾಗೂ ಪ್ರಾಮಾಣಿಕತೆಯಿಂದ ಬಾಳಲು ವಾಗ್ದಾನ ಮಾಡಿರುವ ಈ ನವ ದಂಪತಿಯನ್ನು ದೇವರು ಆಶೀರ್ವದಿಸಿ ದೃಢಪಡಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ದಂಪತಿಗೆ ಜನ್ಮವಿತ್ತು ಇವರನ್ನು ಪ್ರೀತಿಯಿಂದ ಬೆಳೆಸಿದ ತಂದೆ ತಾಯಿಯರು, ವ್ಯಕ್ತಿತ್ವವನ್ನು ರೂಪಿಸಿದ ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ತಮ್ಮ ಕಾರ್ಯಕ್ಕೆ ನೂರ್ಮಡಿ ಫಲವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿವಾಹ ಬಂಧನದಲ್ಲಿ ಸಹನೆ ಮತ್ತು ತ್ಯಾಗವೇ ಸ್ಥಿರ ಪ್ರೀತಿಯನ್ನು ತರಬಲ್ಲದು ಎಂಬುದನ್ನು ಅರಿತ ಈ ದಂಪತಿ ತಮ್ಮ ಬಾಳಿನಲ್ಲಿ ಸ್ವಾರ್ಥ ಹಾಗೂ ಸಂಶಯಕ್ಕೆ ಎಡೆಮಾಡಿಕೊಡದೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದಿಂದ ಬಾಳಲು ಪ್ರಯತ್ನಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಮ್ಮ ಪ್ರೀತಿಯ ಫಲವಾಗಿ ಪಡೆಯಲಿರುವ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹಿ ಅವರಿಗೆ ದೈವ ಭಕ್ತಿ, ಪರಸ್ನೇಹವನ್ನು ಕಲಿಸಿ ದೇವರ ಹಾಗೂ ಈ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಶ್ರಮದಲ್ಲಿ ದೇವರು ಇವರಿಗೆ ಸದಾ ಸಹಕಾರಿಯಾಗಿರಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇವರು ಪ್ರೇಮದಲ್ಲಿ ಪ್ರವರ್ತಿಸುವಂತೆಯೂ ಜೀವನದ ಕಷ್ಟ ದುಃಖಗಳನ್ನು ಪರಸ್ಪರ ಸಹಕಾರದಿಂದ ಜಯಿಸುವಂತೆಯೂ ಸ್ವರ್ಗದ ಸೌಭಾಗ್ಯವನ್ನು ಒಂದಾಗಿ ಸವಿಯುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕಾಣಿಕೆಯ ಹಾಡು. ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪವಿತ್ರ ಬಂಧನದ ಮುದ್ರೆಯಿಂದ ಒಂದಾಗಿರುವ ಇವರ ಪರವಾಗಿ ನಾವು ಅರ್ಪಿಸುತ್ತಿರುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಔದಾರ್ಯವೇ ಪವಿತ್ರ ಬಂಧನದ ಮೂಲವಾಗಿದೆ. ಅಂತೆಯೇ ನಿಮ್ಮ ಪರಾಮರಿಕೆಯು ಇದನ್ನು ಸುಗಮವಾಗಿ ಮುಂದೆ ಸಾಗಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ
ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಸುಮುದರ ನೊಗವನ್ನಾಗಿಯೂ ಮುರಿಯಲಾಗದ ಶಾಂತಿಯ ಬಂಧನವನ್ನಾಗಿಯೂ ಏರ್ಪಡಿಸಿದ್ದೀರಿ. ಹೀಗೆ ಪವಿತ್ರ ವಿವಾಹ ಸಂಸ್ಕಾರದಲ್ಲಿ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯ ಮಕ್ಕಳಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಅವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ಈ ರೊಟ್ಟಿಯ ದೇವಿ ರಸವಾದ ಔಷಧಿ. ಒಳ್ಳೆಯವನಾಗಿ ದೇಶಪಾಲನಾಗಿ ಎಲ್ಲಾತ್ಮಕ್ಕೆ ಬಾ ಯೇಸುವೇ. ನಾವೆಲ್ಲರೂ ಈಗ ಆ ಯೇಸು ಸ್ವಾಮಿಯ ಶಿಷ್ಯ ಮಕ್ಕಳಲ್ಲಿ ನಾವೆಲ್ಲರೂ ಕೂಡ ನಡೆಯಬೇಕು. ಈಗ ಈ ಈಗಾಗಲೇ ಒಂದುಗೂಡಿಸಿದ ಹಾಗೂ ಒಂದೇ ರೊಟ್ಟಿ ಮತ್ತು ಒಂದೇ ಪಾನದಿಂದ ತೃಪ್ತಿಗೊಂಡ ಇವರನ್ನು ಪ್ರೀತಿಯಿಂದ ಒಂದೇ ಹೃದಯದಿಂದ ಬಾಳುವಂತೆ ಕರುಣಿಸಿರಿ. ಶಾಂತಿ ನಿಮ್ಮಲ್ಲೂ ನಿಮ್ಮ ಕುಟುಂಬದಲ್ಲೂ ಸದಾ ನೆಲೆಸುವಂತೆ ನಿತ್ಯ ಪಿತ ದೇವರು ನಿಮ್ಮನ್ನು ಒಂದೇ ಹೃದಯವುಳ್ಳವರನ್ನಾಗಿ ಪರಸ್ಪರ ಪ್ರೀತಿಯಲ್ಲಿ ಕಾದಿರಿಸಲಿ. ಆಮೇನ್. ನಿಮ್ಮ ಮಕ್ಕಳು ನಿಮ್ಮ ಭಾಗ್ಯವಾಗಿರಲಿ.
ನಿಮ್ಮ ಮಿತ್ರರು ನಿಮ್ಮ ಉಪಶಮನವಾಗಿರಲಿ. ಸಕಲ ಜನರಿಂದ ನಿಮಗೆ ಶಾಂತಿ ಲಭಿಸಲಿ. ಆಮೇನ್. ಇಹದಲ್ಲಿ ದೈವ ಪ್ರೀತಿಯ ಸಾಕ್ಷಿಗಳಾಗಿರಿ. ನೊಂದವರು ಮತ್ತು ನಿರ್ಗತಿಕರು ನಿಮ್ಮ ಉದಾರ ನೆರವನ್ನು ಪಡೆದು ಚಿರಋಣಿಗಳಾಗಿ ದೇವರ ಅನಂತ ನಿವಾಸಕ್ಕೆ ನಿಮ್ಮನ್ನು ಸ್ವಾಗತಿಸಲಿ. ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಪುತ್ರ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಲಿ. ಆಮೇನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಲಾರನು. ಇನ್ನು ಇವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಆಮೇನ್, ಆಮೇನ್, ಆಮೇನ್. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದ ಆನಂದವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದ ಆನಂದವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದ ಆನಂದವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದ ಆನಂದವೇ. ಯೇಸುವಿನ ನಾಮದಲ್ಲಿ ನಡೆಯುವಂತ ಮದುವೆ ಇದು, ಕಾನಾ ಊರಿನ ಮದುವೆ. ಒಂದು ಕೊರತೆ ಇಲ್ಲದ ಮದುವೆ. ಯೇಸುವಿನ ನಾಮದಲ್ಲಿ ನಡೆಯುವಂತ ಮದುವೆ ಇದು, ಕಾನಾ ಊರಿನ ಮದುವೆ. ಒಂದು ಕೊರತೆ ಇಲ್ಲದ ಮದುವೆ. ಇಲ್ಲಿ ನೀರೆಲ್ಲ ದ್ರಾಕ್ಷಾರಸವೇ, ಇಲ್ಲಿ ನೀರೆಲ್ಲ ದ್ರಾಕ್ಷಾರಸವೇ. ನಿಮ್ಮ ಬಾಳಿನ್ನು ಯೇಸುವಿನ ವಶವೇ, ನಿಮ್ಮ ಬಾಳಿನ್ನು ಯೇಸುವಿನ ವಶವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದ ಆನಂದವೇ, ನಮ್ಮ ಯೇಸು ರಾಜ ಬಂದಿರುವನು. ಆನಂದ ಆನಂದವೇ. ಯೇಸುವಿನ ಆಗಮನ ತಂದಿಹುದು ಹೊಸ ಹರುಷ, ಸಂತೋಷ ಸಂತೋಷವೇ. ಕಾನಾ ಊರೆಲ್ಲ ಉಲ್ಲಾಸವೇ. ಯೇಸುವಿನ ಆಗಮನ ತಂದಿಹುದು ಹೊಸ ಹರುಷ, ಸಂತೋಷ ಸಂತೋಷವೇ. ಕಾನಾ ಊರೆಲ್ಲ ಉಲ್ಲಾಸವೇ. ಮದುವೆ ಮನೆಗೆಲ್ಲ ಒಳ್ಳೆಯ ದಿನವೇ, ಮದುವೆ ಮನೆಗೆಲ್ಲ ಒಳ್ಳೆಯ ದಿನವೇ. ಮಧು ಮಕ್ಕಳಿಗೆ ಆನಂದ ಕ್ಷಣವೇ, ಮಧು ಮಕ್ಕಳಿಗೆ ಆನಂದ ಕ್ಷಣವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ.
ಕಾನಾ ಊರಿನ ಮದುವೆಯಲ್ಲಿ ಕೊಂಡಾಟ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. పురి భలే కున్నదే, నీ ఆవకాయ పెదవి నన్ను లాగుతున్నదే. అరే ఆక్ పాక్ కరే పాక్ ఆట షురూ రే, నువ్వు దుక్కినాక ఎక్కదమ్ము సిన్న సితారే. సపోటా జ్యూసులా టమాటా సూపులా ముద్దొస్తున్నవే మెహబూబా. బాబా నన్నిలా కోవా బిళ్ళలా కొర్ర కొర్ర కొంచెం కొంచెం కొరికి తినేగా. బాటల్లో మిఠాయి ఉన్నదే, చెక్కిలో చక్కెరున్నదే, డబ్బులో లస్సీ ఉన్నదే, కోకోనట్ వాటర్ ఉన్నదే. అరే భేల్ 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 పురి భలే కున్నదే, నీ ఆవకాయ పెదవి నన్ను లాగుతున్నదే. అరే ఆక్ పాక్ కరే పాక్ ఆట షురూ రే, నువ్వు దుక్కినాక ఎక్కదమ్ము సిన్న సితారే. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ.
ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಹರುಷ, ಬೆಳಗಿರಲಿ ಒಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ. ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ. ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ఇంకేం కావాలే చాలే ఇది చాలే, నీకై నువ్వే వచ్చి వాలావే ఇకపై తిరనాళ్ళే. గుండెల్లోన వేగం పెంచావే, గుమ్మంలోకి హోలీ తెచ్చావే. నువ్వు పక్కనుంటే ఇంతేనేమోనే, నాకొక్కో గంట ఒక్కో జన్మే మళ్ళీ పుట్టి చేస్తున్నాను. ఇంకేం కావాలే చాలే ఇది చాలే, నీకై నువ్వే వచ్చి వాలవే ఇకపై తిరనాళ్ళే. ఊహలకు దొరకని సొగస, ఊపిరిని వదలని గొలుసా, నీకు ముడి పడినది తెలుసా మనసున ప్రతి కొసా. నీ కనుల మెరుపుల వరస, రేపినది వయసున రభస, నా చిలిపి కలలకు బహుశా ఇది వెలుగుల దశ. నీ ఎదుట నిలబడు చనువే వీసా, అందుకుని గగనపు కొనలే చూసా. ఇంకేం కావాలే చాలే ఇది చాలే, నీకై నువ్వే వచ్చి వాలవే ఇకపై తిరనాళ్ళే.
జరిగిన దడగవా నా కథని తెలుపుట సులువా జాలిపడి నిమిషము వినవా ఎందుకని గడికొక గొడవ రవిమిగ మెలగవా నా పేరు తలచితే ఉబికేలావా చల్లబడినను నువ్వు కరుణించేవా ఇంకేం కావాలే చాలే ఇది చాలే నీకే నువ్వై వచ్చి వాళ్ళవే ఇకపై తిరనాళ్ళే గుండెల్లోన వేగం పెంచావే గుమ్మంలోకి హోలీ తెచ్చావే నువ్వు పక్కనుంటే ఎంతేనేమోనే నాకొక్కో గంట ఒక్కో జన్మే మళ్ళీ పుట్టి చేస్తుందా